ಅತ್ತೆ, ನಿಮ್ಗಿಂತ ಪರಿಸ್ಥಿತಿ ಬರುತ್ತೆ ಅಂತ ನಾನು ಅನ್ಕೊಂಡೇ ಇದ್ದಿಲ್ಲ ಅತ್ತೆ. ನಿಮ್ಗೊಬ್ರಿಗೆ ಗಾಳಿ ಬಂದಿದ್ದು ದೆವ್ವ ಅದು. ಈಗ ರಾಮು ಮೈಯಾಗೂ ಹೋಗಿ ಆಟ ಆಡ್ತಿದೆ ಅದು. ನನ್ಗಂತೂ ಬಾಳನೇ ಭಯ ಆಗ್ತಿದೆ ಅತ್ತೆ. ನೀವ್ ಯಾವಾಗ ಹುಷಾರಾಗ್ತಿರೋ, ನೀವ್ ಯಾವಾಗ ಸರಿ ಹೋಗ್ತಿರೋ? ಅಜ್ಜಿ, ನನಗಂತೂ ಈ ಮನೇಲಿ ತುಂಬಾನೇ ಭಯ ಆಗ್ತಿದೆ ಅಜ್ಜಿ. ಅಮ್ಮಂಗೆ ಫೋನ್ ಮಾಡಿದ್ರೆ ಅಯ್ಯೋ ಇಂಥ ಟೈಮಾಗ ಬರಬೇಡ ಅಂತಂದ್ರು. ಆದರೆ ನನಗಂತೂ ಫುಲ್ ಭಯ ಆಗ್ತಿದೆ ಅಜ್ಜಿ. ಅದು ಯಾವ ದೆವ್ವ ಇಟ್ಕೊಂಡಿದ್ಯೋ ಏನೋ. ನೀವಂತೂ ಈ ಥರ ಎದ್ದೇಳ್ತಾನೆ ಇಲ್ಲ, ಕಣ್ಣು ಬಿಡ್ತಿಲ್ಲ, ಹೀಗೆ ಇದ್ದೀರಾ ಮೊನ್ನೆಯಿಂದನು. ಅಮ್ಮ, ಅಜ್ಜಿ ಏನಾರು ಮಾತಾಡಿದ್ರ? ನಾನು ಏನಾರು ಮಾಡೋದು ನಿನ್ನೆ? ನನ್ಗಂತೂ ಬಹಳನೇ ಸುಸ್ತಾಗ್ತಿದೆ ಅಮ್ಮ. ಮಾಡೋದೆಲ್ಲ ಮಾಡ್ಬಿಟ್ಟು ಏನು ಗೊತ್ತಿಲ್ದಾರ ಕಾಣ್ದೇ ಇರೋ ಮಂಗಂತರ ಬಂದು ನಿಂತಿರೋದು ನೋಡು. ಹೋಗ ಸುಮ್ಮನೆ. ಅಮ್ಮ ಅಮ್ಮ, ನಿಜ ನನ್ಗೆ ಏನಾಗಿದೆ ಗೊತ್ತಿಲ್ಲ ಅಮ್ಮ. ನನ್ಗಂತೂ ಬಹಳನೇ ತಲೆ ನೋವು ಬರ್ತಿದೆ, ಸುಸ್ತಾಗ್ತಿದೆ, ಎದ್ದೇಳಕ್ಕೂ ಆಗ್ತಿಲ್ಲ, ಕಾಲು ಕೈ ಎಲ್ಲ ನೋವು ಬರ್ತಿದೆ. ಯಾಕೆ ಅಂತಾನೆ ಗೊತ್ತಾಗ್ತಿಲ್ಲ ಅಮ್ಮ. ಅಮ್ಮ ಏನಾಯ್ತು ಹೇಳಮ್ಮ ನಿನ್ನೆ? ಏನೋ ಗೊತ್ತಿಲ್ಲ. ಏನ್ ಗೊತ್ತಿಲ್ಲ ನಿಂಗೆ? ನನ್ನನ್ನು ಸೋಮ್ಯನು ಕುತ್ಕೆ ಹಿಡ್ಕೊಂಡು ಹೆಂಗ್ ಇಸ್ಕಿಯ ಗೊತ್ತಾ, ಹೆಂಗ್ ಎತ್ತೆಸ್ತೀಯ ನೀನು? ಇದು ಗೊತ್ತಿಲ್ಲ ನಿಂಗೆ? ಇವರು ತಿರ್ಗಾ ಆಡ್ತಿದ್ದಾರೆ. ಇವಾಗ ಹೋಗ್ತೀವಿ ಅವ್ನ ಮೈಯಾಗ. ಐತಿ ಐತಿ ಅತ್ತೆ, ನಿಂಗೆ ಅದಕ್ಕೆ ನಾನು ಹೇಳಿದ್ದು ಮಾಮೂನ್ಗೆ ಏನು ಅನ್ನಕೋಬೇಡಿ ಅಂತೇಳಿ. ನೋಡಿದ್ದೇವ ಅತ್ತೆ, ಮಾಮೂನ್ ಮೈಯಾಗ ಬಂದು ಸೇರ್ಕೊಂತ ಅನ್ಸುತ್ತೆ. ಏನೇ, ನಾನ್ ಮಾಡಿದ್ದು ಕಣೆ, ನಿನ್ ಮಗ ಅಲ್ಲ, ಗೊತ್ತಾಯ್ತಾ? ಅಯ್ಯೋ ಅತ್ತೆ ಅತ್ತೆ, ನೀವ್ಯಾಕೆ ಈ ತರ ಬಿದ್ದೋಗ್ಬಿಟ್ರಿ? ಅಯ್ಯೋ, ಈ ದೆವ್ವ ನೋಡಿ ನಮ್ಮ ಅತ್ತೆ ಎದ್ರುಕೊಂಡು ಬಿದ್ದೋಗ್ಬಿಟ್ರಲ್ಲ. ಮುದ್ಕಿ ಎಲ್ಕಿರ್ದಿದ್ದು ಸಾಕು, ನಿಲ್ಸೆ. ಏನೇ ಎಲ್ಕಿರಿತ್ತೀಯ? ಬೇರೆಯವ್ರನ್ನ ನೀನು ಆತ್ಮಾಗಿಟ್ಕೊಂಡು ಬೇರೆಯವ್ರ ದೇಹದೊಳಕ್ಕೆ ಹೋಗಿ ಎಲ್ಲಾರ್ಗೂ ಕಾಟ ಕೊಡ್ತೀಯ ನೀನು. ಏನೇ, ನಿನ್ಗೆ ಹೇಳಿದ್ದೇನೆ ನಾನು, ನೀನ್ ಬರಬೇಡ ಹೋಗ್ಬಿಡ ಅಂತ ಅಲ್ಲೇನೆ. ಏಯ್, ನಮ್ಮರಕ್ಕೆ ಬಂದು ಮಾಂಕೆ ಕೀಳಕ್ ಬತ್ತೀಯ ನೀನು? ಅದಕ್ಕೆ ಕಣೆ ನಿನ್ನನ್ನು ಈ ಥರ ಮಾಡಿದ್ದು. ನಿಮ್ಮ ಗಂಡಜ್ಜಿಗೆ ಆಕಿನ ಮಾತ್ರ ಸುಮ್ಮನೆ ಬಿಡಲ್ಲ. ವಯಸ್ಸಾದ್ಮೇಲೆ ಎಲ್ಲರೂ ಹೋಗ್ಬೇಕು. ಕರ್ಕೊಂಡು ಹೋಗ್ತೀನಿ, ಆದರೆ ಆಕಿಗಿಂತ ಮುಂಚೆ ನಿನ್ನನ್ನೇ ಕರ್ಕೊಂಡು ಹೋಗ್ತೀನಿ. ಯಾರೋ ನನ್ನ ಕೈ ಹಿಡ್ಕೊಂಡ್ರದು ಬಿಡೋ. ಸ್ವಾಮೀಜಿ, ನೀನು ನನ್ನ ಅವತ್ತು ಬಂದಿದ್ದಲ್ಲ, ನಿನ್ನೆ ತಾನೆ? ನಿನ್ನೆ ತಿರ್ಗ ಬಂದಿದ್ಯಾ? ನಿನ್ನನ್ನೇ ಬಿಡಲ್ಲ ಇವತ್ತು ನಾನು, ಬಿಡಲ್ಲ. ಏಯ್, ಮಂದಿಗೆಲ್ಲ ಏನೇ ಕಟ್ಟೆ ಕೊಡ್ತೀಯಾ ಮುದುಕಿ? ನಿನ್ನನ್ನು ಬಂಧಿಸಿಟ್ಟಿದೆ ತಾನೇ? ನಿನ್ಯಾರೇ ಬಿಡಿಸ್ತವ್ರು? ಹೊಲ್ದಾಗ ಬಂಧಿಸಿ ಊತಿಟ್ಟಿದೆ ನಿನ್ಯಾರು ಬಿಡಿಸ್ತವ್ರು? ನನ್ನನ್ನು ನೀನು ಬಂಧಿಸಿರ್ಬೋದು, ಆದರೆ ನಾನು ಹಂಗಂಗೆ ಬರ್ತಿರ್ತೀನಿ. ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಲ್ಲ ಇವತ್ತು. ನಿನ್ನನ್ನು ಸಾಯಿಸ್ತೀನಿ. ಏನೇ, ನನ್ನನ್ನೇ ಸಾಯಿಸ್ತೀಯಾ? ನಿನ್ನ ಊತಕ್ಕಿದ್ದು ಮರ್ತೋಗ್ಬಿಟ್ಟ? ನನ್ನನ್ನೇ ಸಾಯಿಸ್ತೀಯಾ ನೀನು? ಐತೆ ಇರ ನಿನಗೆ. ಅಮ್ಮ, ಬಿಡು ಬಿಡು, ಅದು ಊತ ಬಿಡು, ಬಿಡು ನಾನು ಹೋಗ್ಬಿಡ್ತೀನಿ ಬಿಡು. ಏನೋ ನನ್ನನ್ನೇ ಓಡಿಸ್ತಿದ್ಯಾ ಅಲ್ಲ ನೀನು? ನಿನ್ನನ್ನು ನನ್ನ ಕೈ ನೋಡ್ಕೊಂತೀನಿ, ಬಿಡಲ್ಲ. ಅದೇ ಅಲ್ಲಿ ನೋಡಿ ಅತ್ತೆ, ರಾಮ ಮೈ ಮೇಲಿಂದ ದೆವ್ವ ಹೇಗೆ ಹೋಗ್ತಿದೆ. ಪೂಜಾರಿ ಬಂದಿದ್ದಾರೆ, ಎದಳೆಯತ್ತೆ. ಅಯ್ಯೋ ಸೌಮ್ಯ, ಇದೇನೇ ರಾಮ ಮೈ ಮೇಲೆ ಆ ಥರ ಇದೆ ದೆವ್ವ? ಯಪ್ಪ, ಯಾವ ವಿಕಾರವಾಗಿದೆ. ಅಯ್ಯೋ ಅತ್ತೆ, ರಾಮ ಯಾರು ಸೋಮು ಯಾರು ಗೊತ್ತಾಗಲ್ಲ. ಇಂಥ ಟೈಮ್ ಆಗು ರಾಮನ ನಮ್ಮಮ್ಮನ ಸೋಮು ಅನ್ನಕತ್ತೀಯಲ್ಲ. ಇವಾಗಿಂಥದ್ದೆಲ್ಲ ಕಂಟ್ರೋವರ್ಸಿ ಬೇಕಾ? ಕುಂತ್ಕೊಳೆ. ಆ ದೆವ್ವ ನೋಡಿ ಹೆಂಗಿದೆ ನಮ್ಮ ರಾಮ ಮೈ ಮೇಲೆ. ಏನೇ ನೀನು ನನ್ನ ನೋಡ್ಕೊಳ್ಳೋದು? ಏ ಮುದುಕಿ, ನಿನ್ನನ್ನು ಕೂಡಾಕಿದೆ. ನೀನು ಈಗ ಬಂದಿದ್ಯಾ? ನಿನ್ನನ್ನು ಈ ಮನೆ ಬರ್ದೇ ಇರೋ ಥರ ನಿನ್ನನ್ನು ಕೂಡಾಕ್ತೀನಿ. ಒಂದು ಮಂಡಲ ಮಾಡ್ತೀನಿ, ಅಲ್ಲಿ ನಿನ್ನನ್ನು ಕೂಡಾಕ್ತೀನಿ ಕಣೆ. ಇಲ್ಲಿ ನೀನು ಸಿಗಲ್ಲ, ದರಿದ್ರದೋಳೆ. ಎಂತೆಂಥವ್ರಿಗೆ ಏನೇನು ಮಾಡ್ತಿದ್ಯೇ? ನೀನು ಆತ್ಮ ಆಗಿರೋ ನಿನಗೆ ಅಷ್ಟು ಅಹಂಕಾರ ಇರಬೇಕಾದ್ರೆ ಇನ್ನು ಮನುಷ್ಯರಾಗಿ ಇಟ್ಕೊಂಡು ನಮ್ಗೆ ಎಷ್ಟಿರಬೇಕು? ಮಾಡ್ತೀನಿ ಕಣೆ, ಮಾಡ್ತೀನಿ ನಿನಗೆ. ಏ ಪೂಜಾರಿ, ನೀನೇನು ಮಾಡೋಕ್ಕಾಗಲ್ಲ. ನೀನು ಮಾಡಿದ ಮಂತ್ರ ಏನು ಫಲಿಸಿಲ್ಲ. ಅದಕ್ಕೆ ನನ್ನ ಬಂದಿರೋದು. ತಿರ್ಗಾ ನೋಡು ಇಲ್ಲಿ ಹೇಗಿದ್ದೀನಿ ನಾನು ಹಾರಾಡ್ಕೊಂಡು. ಇವನ್ ಬೈಯಿಂದ ತೆಗಿಸ್ದಂಗ ಗುಂಡಜ್ಜಿನ ಸಾಯಿಸ್ದಂಗ ಹೋಗಲ್ಲ ನಾನು. ಅವಳನ್ನ ಕರ್ಕೊಂಡೇ ಹೋಗೋದು. ವಯಸ್ಸಾದ್ಮೇಲೆ ಯಾರು ಬದುಕಬಾರ್ದು. ಬಾಟ್ಲಲ್ಲಿ ಹಾಕಿ ಸಿಡಿಸ್ತೀನಿ. ಅದೇ ಮಾಡೋದು. ಪೂಜಾರ ಜೊತೆ ಆಮೇಲೆ ಮಾತಾಡ್ತೀನಿ. ಏ ಮುದುಕಿ, ನೋಡ್ತೀಯಾ ನನ್ನ ಪವಾಡ ಏನು ಅಂತ? ಆಗಲೇ ನಿನ್ನ ಒಂದು ಕಡೆ ಕೂಡಾಕಿದೆ, ಹೆಂಗೋ ಬಿಟ್ಟು ಬಂದ್ಬಿಟ್ಟಿಯ. ಆದರೆ ಈ ಸಾರಿ ಮಾತ್ರ ನಿನ್ನ ಕೂಡಾಕಿದ್ರೆ ಯಾರು ಬಂದರೂ ತೆಗಿಬಾರ್ದು. ಅದೇ ಥರ ಮಾಡೋದು ಕಣೆ. ನಿನ್ನನ್ನು ಪೂರ್ತಿ ನೆಲ್ಸಮ್ಮ ಮಾಡ್ತೀನಿ, ಭಸ್ಮ ಮಾಡ್ತೀನಿ ನಿನ್ನ. ಭಸ್ಮ ಮಾಡಿರೋನ್ನೇ ಎಷ್ಟು ಅಂತ ಮಾಡ್ತೀಯೋ? ಅದೇನು ಮಾಡ್ತೀಯ? ಮಾಡ್ಕೊಂಡು ಹೋಗಲು ನಾನು ಇವತ್ತು ಹೋಗ್ತೀನಿ. ತಿರ್ಗಾ
ಹೇಳಿದ್ ಬರ್ತೀನಿ. ಆ ಗುಂಡಜ್ಜಿ ಬದುಕಬಾರ್ದು, ವಯಸ್ಸಾದ್ಮೇಲೆ ಯಾರು ಬದುಕಬಾರ್ದು ಬದುಕಬಾರ್ದು ಬದುಕಬಾರ್ದು. ಏನೇ ಲಕ್ಷ್ಮಿ, ಆ ಕಡೆ ನೋಡ್ತಿದ್ಯಾ? ಇಲ್ಲ ನೋಡ, ಕೆಳಗಡೆ ಇದ್ದೀನಿ ನಾನು. ಈ ಪೂಜಾರಿ ಕರ್ಕೊಂಬರ್ತೀಯಾ? ಇದೆ ಇದೆ, ಫಸ್ಟ್ ನಿನ್ಗೆ ಮಾಡೋದು. ನಿಮ್ಮ ಅತ್ತೆ ಕಿವುಡಜ್ಜಿ ಇದ್ದಾಳಲ್ಲ, ಅವಳಿಗೂ ವಯಸ್ಸಾಗಿದೆ ಅಲ್ಲ. ವಯಸ್ಸಾದ್ಮೇಲೆ ಯಾರು ಇರಬಾರ್ದು ಇರಬಾರ್ದು ಇರಬಾರ್ದು. ಲಕ್ಷ್ಮಿ, ಇವತ್ತು ಹೋಗ್ತೀನಿ, ಬರ್ತೀನಿ ಬರ್ತೀನಿ ಬರ್ತೀನಿ. ಊರ ಹೆಂಗಸರು ಮುದ್ದು ವಯಸ್ಸಾಗಿರೋರು ಯಾರು ಇರಬಾರ್ದು ಇರಬಾರ್ದು. ಎಲ್ಲಾರನ್ನು ಕರ್ಕೊಂಡು ಹೋಗ್ತೀನಿ. ಬಿಡಲ್ಲ ಬಿಡಲ್ಲ. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.